ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಫುಲ್ ಕ್ಲಾಸ್ ಅನ್ನು ತೆಗೆದುಕೊಂಡಿರುವಂಥದ್ದು. ಅಂಕಿಅಂಶ ಇಲ್ಲದೆ ಬಂದಂತಹ ಅಧಿಕಾರಿಗಳಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ರಗತಿ ಪರಿಶೀಲನಾ ಸಭೆಯ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡ ಅವರು ಗರಂ ಆಗಿರುವಂಥದ್ದು. ಇನ್ನು ಮುಂದೆ ನೀವೇನಾದ್ರು ಬರಿಗೈಲಿ ಸಭೆಗೆ ಬಂದರೆ ಹುಷಾರ್ ಅಂತೇಳಿ ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. ಅಂಕಿಅಂಶ ಇಲ್ಲದೆ ಸಭೆಗೆ ಹಾಜರಾದರೆ ಅಮಾನತು ಮಾಡಲಾಗತ್ತೆ ಅಂಥೇಳಿ ವಾರ್ನಿಂಗ್ ಕೊಟ್ಟಿರುವಂಥದ್ದು. ನಾನೇನಾದರೂ ಕಿವಿಯಲ್ಲಿ ದಾಸವಾಳ ಇಟ್ಕೊಂಡು ಕೂತಿದ್ದೀನಾ? ಅಧಿಕಾರಿಗಳ ಅಸಂಬದ್ಧ ಉತ್ತರಕ್ಕೆ ಕಿಡಿಕಾರಿರೋದು ಸಚಿವರು. ಸಭೆಗೆ ಕನಿಷ್ಠ ಅಂಕಿ ಅಂಶವೂ ಇಲ್ಲದೆ ಬಂದಿದ್ದೀರಾ? ನಾನೇನಾದರೂ ಕಿವಿಯಲ್ಲಿ ದಾಸವಾಳ ಇಟ್ಕೊಂಡು ಕೂತಿದ್ದೀನಾ ಇಲ್ಲಿ ನೀವು ಹೇಳಿದ್ದನ್ನೆಲ್ಲ ಕೇಳೋದಕ್ಕೆ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳಿಗೆ ಈ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು. ಮುಂದಿನ ಬಾರಿ ನೀವು ಬರುವಾಗ ಏನಾದರೂ ಅಂಕಿ ಅಂಶಗಳು ಇಲ್ಲದೆ ಇಲ್ಲಿಗೆ ಬಂದರೆ ಅಮಾನತು ಮಾಡಲಾಗತ್ತೆ ಅಂಥೇಳಿ ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡ. ನಮಗೆ ಎಲ್ಲ ಸಬ್ಮಿಟ್ ಮಾಡ್ತೀವಿ. ಸಬ್ಮಿಟ್ ಮಾಡಿದ್ರೆ ಕಾರ್ಪೊರೇಷನ್ ವೈಸ್ ಕಾರ್ಪೊರೇಷನ್ ಬೇಡ, ಕಾನ್ಫರೆನ್ಸ್ ಇವತ್ತು ಬೇಕು ಅನ್ನೋದು ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಇವತ್ತು ಏನ್ ಮಾಡಬೇಕು ಅನ್ನೋದು ಆಟೋಮ್ಯಾಟಿಕಲಿ ಐ ಹೋಪ್ ವಿಲ್ ಬಿ ಕ್ಲಿಯರ್ ಟು ಎವ್ರಿಬಡಿ. ಈಗ ನಾನು ಹೇಳಿದ್ದು ತಪ್ಪಾದ್ರೆ ದೆನ್ ದೇರ್ ಇಸ್ ನಥಿಂಗ್, ನೋ ಇಂಟರ್ವೆನ್ಷನ್ ರಿಕ್ವೈರ್ಡ್, ವಿಲ್ ಕಂಟಿನ್ಯೂ ಆಸ್ ಇಟ್ ಇಸ್. ಏನಾದ್ರೂ ತಪ್ಪಿದ್ರೆ ಏನ್ ಮಾಡ್ಬೇಕು ಅಂತ ಆಟೋಮ್ಯಾಟಿಕಲಿ ಅನ್ನೋದರ ನೀವು ಸಾಬೀತುಪಡಿಸ್ತೀರಾ ಅಂತ ನಾನು ಅನ್ಕೊಂಡಿದ್ದೇನೆ. ನಮಗೆ ಎಲ್ಲ ಸಬ್ಮಿಟ್ ಮಾಡ್ತೀವಿ. ಸಬ್ಮಿಟ್ ಮಾಡಿದ್ರೆ ಕಾರ್ಪೊರೇಷನ್ ವೈಸ್ ಕಾರ್ಪೊರೇಷನ್ ಬೇಡ, ಕಾನ್ಫರೆನ್ಸ್ ಇವತ್ತು ಬೇಕು ಅನ್ನೋದು ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಇವತ್ತು ಏನ್ ಮಾಡಬೇಕು ಅನ್ನೋದು ಆಟೋಮ್ಯಾಟಿಕಲಿ ಐ ಹೋಪ್ ವಿಲ್ ಬಿ ಕ್ಲಿಯರ್ ಟು ಎವ್ರಿ. ಅಲ್ಲ ರೀ, ಮೀಟಿಂಗ್ ಯಾಕೆ ಬಂದಿದ್ದೀರಿ? ಹೊರಗಡೆ ಕಳಿಸ್ಬೇಕಾ? ನಿಮ್ಗೆ ತಮಾಷೆ ಮಾಡ್ತಾ ಇದ್ದೀರಾ ಇಲ್ಲಿ? ಎಷ್ಟಾಗಿದೆ 5 ವರ್ಷದ ಖರ್ಚು? ಎಷ್ಟು ಜನ ಇದ್ದೀರಿ ನೀವು ಇಲ್ಲಿ ಅನಿಮಲ್ ಹಸ್ಬೆಂಡ್ರಿ ಅವರು? ಒಟ್ಟು ಎಷ್ಟು ಜನ ಇದ್ದೀರಿ? 19 ಜನ ಆಫೀಸರ್ಸ್ ಇಟ್ಕೊಂಡು ಒಂದು ಡೇಟಾ ತಗೊಂಡ್ ಬರಕ್ಕಾಗಲ್ಲ ಮೀಟಿಂಗಿಗೆ. ಫಸ್ಟ್ ರಿಲೀವ್ ಮಾಡಿ ಇವತ್ತು. ರಿಲೀವ್ ಹಿಮ್ ಫ್ರಮ್ ಹಿಯರ್. ಐ ಡೋಂಟ್ ವಾಂಟ್ ಹಿಮ್ ಟು ಕಂಟಿನ್ಯೂ. ಪ್ಲೀಸ್ ರಿಲೀವ್. ಯಾರಾದ್ರೂ ಬರ್ತಾರೆ. ಇವ್ರಿಗೆ ಇಷ್ಟು ಒಂದು ಬೇಸಿಕ್ ಗವರ್ಮೆಂಟ್ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಹೇಳಿ. 5 ವರ್ಷದ ಡೇಟಾ 42.5 crores. You see, that is for 5 years. 25 years? ಇಲ್ಲ, net present value ಅದು ಇವತ್ತಿಂದಾದ್ರೆ 200, but actual will be less. 120. ಇವ್ರದ್ದು ಹೆಂಗೆ ಅಂದ್ರೆ, ಸಾರಿ ಟು ಸೇ ದಿಸ್, ಐ ಅಗೇನ್ ಗಿವ್ ಯು ದ ಆಪರ್ಚುನಿಟಿ ಟು ಡಿಸ್ಪ್ರೂವ್ ಮೀ. ಹಾವು ಸಾಯಬಾರ್ದು, ಕೋಲ್ ಮುರಿಬಾರ್ದು, ಇವ್ರದ್ದು ನಡೀತಾ ಇರ್ತಾರೆ. ಇನ್ನ 10 ವರ್ಷ 20 ವರ್ಷ ಆದ್ರೂ ಇದು ನಡೀತಾ ಇದೆ. ಯಾರು ಇದನ್ನ ಅಡ್ಮಿನಿಸ್ಟ್ರೇಟ್ ಮಾಡೋರು? ಯಾರು? ಏಜೆನ್ಸಿ ಯಾರು ಹೇಳ್ರಿ? ಏನು ಇಲ್ಲಿ ಕಿವಿಯಲ್ಲಿ ದಾಸವಾಳ ಹೂವು ಇಟ್ಕೊಂಡು ಕೂತಿದ್ದೀನ? 5 ಸರ್ವಿಸ್ ಪ್ರೊವೈಡರ್ಸ್ ಇದೆ. ಕಿವಿಯಲ್ಲಿ ದಾಸವಾಳ ಹೂವು ಕಾಣ್ತಾ ಇದೆ ನಂದು. ಜನ ಇಲ್ಲಿ ಸಾಯ್ತಾ ಇದ್ರೆ ನಿಮ್ಗೆ ಚೆಲ್ಲಾಟ. ಸರ್ಕಾರಕ್ಕೆ ಇಷ್ಟು ಕೆಟ್ಟ ಹೆಸರು ಬರ್ತಾ ಇದೆ, ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ, ನಿಮ್ಗೆ ಪ್ರಜ್ಞೆ ಇದೆಯಾ? ಲಕ್ಷಾಂತರ ಸ್ಟೆರಿಲೈಸೇಷನ್ ಮಾಡಿದೀರಿ ಅಂತ ಹೇಳ್ತಾ ಇದ್ದೀರಾ. ಪಾಪ್ಯುಲೇಷನ್ ನೋಡಿದ್ರೆ ಹಂಗೆ ಇದೆ. ಏನು ಮ್ಯಾಜಿಕ್ ಇದು? ಈ ಏಜೆನ್ಸಿಗಳು ಎಷ್ಟು ವರ್ಷದಿಂದ ಇದ್ದಾವೆ? 19 ಅಲ್ಲಿ ತನಕ ಟೆಂಡರ್ ಮಾಡಿ ರೆಗ್ಯುಲರ್ ಆಗ ಆಸ್ ಪರ್ ದ ರೂಲ್ ಕೆಪಿಸಿ ಮಾಡ್ತಾ ಇರಲಿಲ್ಲ ಸರ್. ಅಪ್ಪಸಾರ್ಡ್ ಆಗಿ ಮಾಡ್ತಾ ಇತ್ತು. 19 ಆದ್ಮೇಲೆ ಟೆಂಡರ್ ಮಾಡಿ ರೆಗ್ಯುಲರ್ ಆಗಿ ಅಲ್ಲಿಂದ ಆಪರೇಷನ್ ನಡೀತಾ ಇದೆ ಸರ್. 5 ಸರ್ವಿಸ್ ಪ್ರೊವೈಡರ್ ಇದ್ದಾರೆ. ಈಗ
ಅದೇ 5 ಸರ್ವಿಸ್ ಪ್ರೊವೈಡರ್ ಮಾತ್ರ NGOಗಳು ಮಾತ್ರ ಆಪರೇಷನ್ ಮಾಡ್ತಾ ಇದ್ದಾರೆ ಸರ್. ಬೇರೆ ಯಾವ NGOಗಳನ್ನು ಟು ರೀಚ್ ದ ಟಾರ್ಗೆಟ್ ಯಾರು ಬರ್ತಾ ಇಲ್ಲ ಸರ್. ವಿಲ್ ಬಿ ಕಾಲ್ ಫಾರ್ ದ ಟೆಂಡರ್. ಪರ್ಫೆಕ್ಟ್ಲಿ ಮ್ಯಾನೇಜ್ ಸಿಸ್ಟಮ್ ಇದೆ, ಅದು ಹೇಳಿ. ಔಟ್ಸೈಡರ್ ಬರೋ ಆಗಿಲ್ಲ, ಇನ್ಸೈಡರ್ ಇವರೇ ಇರಬೇಕು. ಇನ್ನ 100 ವರ್ಷ ಆದ್ರೂ ಇದೇ ಕೆಲಸ ಮಾಡ್ತಾ ಇರ್ಬೇಕು. ನಾನು ಹೇಳ್ತೀನಲ್ಲ ಪದೇ ಪದೇ, ಬೆಂಗಳೂರಿನಲ್ಲಿ ಹಳೆ ಕಲ್ಲು ಹೊಸ ಬಿಲ್ಲು, ನಿಮ್ದು ಅದೇ ಸಂಸ್ಕೃತಿ. ಇನ್ಯಾರು ಬರೋದು ಇಲ್ಲ, ಇನ್ಯಾರು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇವರೇ ಮಾಡ್ಬೇಕು. ಈ ಸಮಸ್ಯೆ ಹಿಂಗೆ ಇರಬೇಕು, ಜನ ಅನುಭವಿಸ್ತಾ ಇರ್ಬೇಕು, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇರ್ಬೇಕು, ನಿಮ್ಗೆ ದುಡ್ಡು ಖರ್ಚು ಆಗ್ತಾ ಇರ್ಬೇಕು. 5 ಏಜೆನ್ಸಿ ಚೆನ್ನಾಗಿರ್ಬೇಕು. ಟ್ಯಾಕ್ಸ್ ಕಟ್ಟೋ ಜನ ಅವ್ರ ಬದುಕು ಹೈರಾಣ ಆಗ್ಲೇಬೇಕು. ಏನು ಪರ್ಫೆಕ್ಟ್ ಎಕ್ಸ್ಪ್ಲನೇಷನ್ ಕೊಡ್ತೀರಾ? ಯಾರಿಗೋಸ್ಕರ ನಾವ್ ಇಲ್ಲಿ ಕೂತಿದೀವಿ ಅನ್ನೋದನ್ನ ಬಿಟ್ಟು ಇನ್ನೆಲ್ಲ ಮಾತಾಡ್ತೀರಾ? ಏನ್ ಸಾಧನೆ ಮಾಡಿರೋದು ನೀವು? ಸ್ಟೆರಿಲೈಸೇಷನ್ 25 ವರ್ಷ ಮಾಡಿ ಅಬ್ಸಲ್ಯೂಟ್ಲಿ ಸೇಮ್ ಪಾಪ್ಯುಲೇಷನ್ ಮೇಂಟೈನ್ ಆಗ್ತಾ ಇದೆ ಸ್ಟ್ರೇಡ್ ಔಟ್ಸ್ ಅಂತ ಹೇಳಿದ್ರೆ ಏನಕ್ಕಿದ್ದೀರಾ ನೀವು 19 ಜನ? ನಮ್ಮ ಹಳ್ಳಿ ಭಾಷೆಯಲ್ಲಿ ಮಾತಾಡಕ್ ಹೋದ್ರೆ ಇನ್ನೊಂದು ಬೇರೆ ತರ ಮಾತು ಬರುತ್ತೆ, ನಿಮ್ಗೆಲ್ಲ ಸಿಟ್ಟು ಬರ್ತದೆ ನಾವು ಹಳ್ಳಿ ಭಾಷೆಯಲ್ಲಿ ಮಾತಾಡಿದ್ರೆ. ಟ್ಯಾಕ್ಸ್ ಕಟ್ಟುತ್ತಾ ಇರ್ಬೇಕು, ಇಲ್ಲಿ ನಡೆಯೋದು ನಡೀತಾನೆ ಇರ್ಬೇಕು ವರ್ಷ ವರ್ಷ. ಏನ್ ಸುಧಾರಣೆ ಏನ್ರಿ ಮಾಡಿದ್ದೀರಾ ನೀವು? 19 ಜನ ಇಟ್ಕೊಂಡು 5 ಏಜೆನ್ಸಿ ಇಟ್ಕೊಂಡು. ಇದು ಕೃಷ್ಣ ಬೈರೇಗೌಡರು ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳನ್ನು ಬೆಂಗಳೂರು ವ್ಯಾಪ್ತಿಯ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಯಾವುದೇ ರೀತಿಯ ಡಾಟಾ ಇಲ್ಲದೆ ಮೀಟಿಂಗಿಗೆ ಬಂದಿದ್ದಾರೆ. ಅದಕ್ಕೆ ತರಾಟೆಗೆ ತೆಗೆದುಕೊಂಡಿರೋದು. ಖಾಲಿ ಕೈಯಲ್ಲಾಡಿಸ್ಕೊಂಡು ಬಂದ್ಬಿಟ್ರೆ ಆಗೋಗತ್ತಾ ಮೀಟಿಂಗಿಗೆ? ಅಂಕಿ ಅಂಶ ತರಬೇಕಲ್ವಾ? 5 ವರ್ಷದಲ್ಲಿ ಏನು ಮಾಡಿದ್ದೀರಾ ನೀವು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಅವರು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಸಮಸ್ಯೆ ಆಗ್ತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಶ್ನೆ ಮಾಡ್ತಾ ಇರೋದು. ಎಲ್ಲಂದ್ರಲ್ಲಿ ಬೀದಿ ನಾಯಿಗಳು ಹಿರಿಯರು, ಮಕ್ಕಳು, ಮುದುಕರು ಎಲ್ರಿಗೂ ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಪ್ರತಿನಿತ್ಯ ಒಂದಾದರೂ ಕೇಸ್ ಈ ಥರದ್ದು ಆಗ್ತಾನೇ ಇದೆ. ಏನು ಮಾಡಿದ್ದೀರಾ ನೀವು ಅಂದರೆ, ಸರ್ 5 ಏಜೆನ್ಸಿಗಳಿದ್ದಾವೆ ನಮ್ಮ ಹತ್ರ, ಆ 5 ಏಜೆನ್ಸಿಗಳು ಬಿಟ್ಟರೆ ಬೇರೆಯವ್ರು ಯಾರೂ ಬರ್ತಾ ಇಲ್ಲ. ನಾವು ಲಕ್ಷಾಂತರ ಸ್ಟೆರಿಲೈಸೇಷನ್ ಮಾಡಿದ್ದೀವಿ ಅಂತೇಳಿ ಅವರು ಹೇಳ್ತಾರೆ. ಲಕ್ಷಾಂತರ ಸ್ಟೆರಿಲೈಸೇಷನ್ ನೀವು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಾ, ಆದರೆ ಸಮಸ್ಯೆ ಮಾತ್ರ ಬಗೆಹರಿತಾನೇ ಇಲ್ವಲ್ಲ. ಬೀದಿ ಶ್ವಾನಗಳ ಪಾಪ್ಯುಲೇಷನ್ ಏನು ಕಡಿಮೆ ಆಗಿಲ್ವಲ್ಲ, ಅದರ ಸಂಖ್ಯೆ ಏನು ಕಡಿಮೆ ಆಗಿಲ್ವಲ್ಲ. ಶ್ವಾನಗಳ ಸಂಖ್ಯೆ ಹಾಗೇ ಇದೆ, ಹೆಚ್ಚಾಗ್ತಾನೇ ಇದೆ. ಇನ್ನೂ ಹಂಗೆ ನೋಡೋದಾದರೆ ಏನು ಮಾಡ್ತಾ ಇದ್ದೀರಾ ನೀವು? ನಾನೇನಾದ್ರು ಕಿವಿಯಲ್ಲಿ ದಾಸವಾಳ ಇಟ್ಕೊಂಡು ಕೂತಿದ್ದೀನಾ ಇಲ್ಲಿ ಅಂಥೇಳಿ ಆಕ್ರೋಶವನ್ನು ಅಧಿಕಾರಿಗಳ ವಿರುದ್ಧ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ಬಾರಿ ಬರುವಾಗ ನೀವು ಅಂಕಿ ಅಂಶಗಳ ಜೊತೆ ಬರದೇ ಇದ್ದರೆ, ನಿರ್ಲಕ್ಷ್ಯವನ್ನು ವಹಿಸಿದ್ರೆ ಅಮಾನತು ಮಾಡಲಾಗತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮೊದಲಿಗೇನೆ ಇವರನ್ನು ರಿಲೀವ್ ಮಾಡಿಬಿಡ್ರಿ ಇಲ್ಲಿಂದ ಅಂಥೇಳಿ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು. ಅದಾದ ಮೇಲೆ ಮತ್ತೆ ಅಧಿಕಾರಿಗಳಿಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಮುಂದಿನ ಸಾರಿ ನೀವು ಬರುವಾಗ ಸರಿಯಾದಂತಹ ಅಂಕಿ ಅಂಶಗಳನ್ನು ತೆಗೆದುಕೊಂಡು ಬರಬೇಕು. ಕೇಳಿದ್ರೆ ಅಂದಾಜುಗಳಲ್ಲಿ ಹೇಳೋದಲ್ಲ. 19 ಜನ ಅಧಿಕಾರಿಗಳಿದ್ದೀರಲ್ಲ ನೀವು ನಿಮ್ಮ ಇಲಾಖೆಯಲ್ಲಿ, ಏನು ಮಾಡಿದ್ದೀರಾ? 19 ಜನ ಅಧಿಕಾರಿಗಳು ಅಂಕಿ ಅಂಶವನ್ನು, ಡಾಟಾವನ್ನು ಮೇಂಟೈನ್ ಮಾಡೋದಕ್ಕಾಗಲ್ವಾ ನಿಮಗೆ ಅಂಥೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.